Ragunsa. ಈಗ ನೀವು ಮಾತಾಡೋದು ಯಾರ್ದು ಅಭ್ಯಂತರ ಇಲ್ಲ. 2.5 ಗಂಟೆ ಇನ್ನೂ ಸ್ವಲ್ಪ ಬೇಗ ಮುಗಿಸಿ ಅಂತ ಇಲ್ಲ ಅಷ್ಟೇ. ಎಷ್ಟೊತ್ತು ಬೇಕು? ನಾನು ಬೇರೆ ಬೇರೆ ಬಿಲ್ ಬರಬೇಕು, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಇಡೀ ದಿವಸ ಇಷ್ಟೇ ಎಲ್ಲ ಮಾತ್ರ ಆಗ್ತದಾ? ಇಡೀ ದಿವಸ ಇಲ್ಲ ಸಭಾಧ್ಯಕ್ಷರೇ. ಈಗ ಮಧ್ಯಾಹ್ನ ನಂತರ ಈಗ ಕೊಟ್ಟಿರೋ ಸಮಯ ಕೊಟ್ಟಿರೋದು ಟೈಮ್ ಬಿಡಿ ಅಧ್ಯಕ್ಷರೇ. 4:15ನಲ್ಲಿ ನಾಳೆ 1 ಅವರ್ ಮುಗಿಸ್ಬಿಡ್ತೀನಿ. ನೀವು ಹೇಳಿದ ತಕ್ಷಣ ನಾನು ಮುಕ್ಕಾಲಿಗೆ ಪ್ರಾರಂಭ ಮಾಡಿರೋದು. ನೀವು ಮಾತಾಡಿದ ತಕ್ಷಣ ನಾನು ಕೂತ್ಕೊಂತೀನಿ. ನೀವು ಎದ್ರೆ 3 ದಿವಸ ಮಾತಾಡಿದ್ರು. ನೀವು ಎದ್ರೆ ಕೂತ್ಕೊಂತೀನಿ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಅಲ್ಲ, ನೀವು ಕಾಲೆಲ್ಲ ನೋವು ಬಂದ್ಬಿಟ್ಟು ಕೂತ್ಕೊಳ್ಳಿ ಸರ್. ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಎಷ್ಟೊತ್ತಾರು ಮಾತಾಡಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯಿ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ಈಗ ನಿಮ್ ಪಾರ್ಟಿಯವರೆಲ್ಲ ನಿನ್ ತೆಗಿಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್ ನಾವು ನೋಡ್ಲಿಲ್ಲ ತಾವು ಹೆಂಗ್ ಮಾತಾಡಿದ್ರಿ. ನನಗೇನಿಲ್ಲ, ನೀವು ಅಧ್ಯಕ್ಷರೇ ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ. ನಾವು ಅವರು ಮಾತಾಡುವಾಗ ಇಂಟರ್ಫಿಯರೇ ಆಗಿಲ್ಲ. ಅನಿವಾರ್ಯ ನಿಮ್ಗೆ ಅನಿವಾರ್ಯ ಇರ್ಲಿಲ್ವಾ? ನಿಮ್ಗೆ ಏನು ಅನಿವಾರ್ಯ ಇರ್ಲಿಲ್ವಾ? ನಾವು ನಾನು ಮಾತಾಡುವಾಗ ಮಧ್ಯೆ ಇಂಟರ್ಫಿರೆನ್ಸ್ ಇದರಲ್ಲಿ ಹೇಳೋದು ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವ. ಈಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ. ಇಲ್ಲಿ 187 ಕೋಟಿನಲ್ಲಿ ಆಯ್ತು, ಅದು ಮತ್ತೆ ನೋಡೋದು ಮತ್ತೆ ಬರ್ತಲ್ಲ. ನೀವೀಗ ನಿಮ್ಗೆ ಸರಿಯಾಗಿ ಹೋಗೋ ಅವಕಾಶ ಇಲ್ಲ. ನಿಮ್ಗೆ ನೋಡಿ, ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ ಇದರಲ್ಲಿ? ಸುನಿಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಇನ್ನೇನು ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ತಗೊಂಡಾಗ್ತದಾ? ಕೋಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಹಂಚಿಕೆ ಎಷ್ಟೆಷ್ಟಾಗಿದೆ ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನಿಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಯಾರಿಗೆ ಲೇಟ್ ಆಗುದಿಲ್ಲ. ಯಾರು ಮಾತಾಡಬೇಡ ಅಂತ ಹೇಳಿದ್ದಾರೆ. ಯಾರು ಮಾತಾಡೋದು ಬೇಡ ಯಾರಂತ ಹೇಳಿಲ್ಲ. ಈಗ 2.5 ಗಂಟೆ ಆಗಿದೆ. ಇವತ್ತು ಮುಗಿಸ್ಬೇಕು. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಟೆಕ್ನಿಕಲ್ ಆಗಿ ಮಾತಾಡ್ತಿದ್ರು, ಪೊಲಿಟಿಕಲ್ ಆಗಿ ಮಾತಾಡಿಲ್ಲ. ಯಾವಾಗ ಸುನಿಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ, ತಕ್ಷಣ ನೋಡ್ರಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಆಯ್ತು, ಕೂತ್ಕೊಳ್ಬೋದಿತ್ತಲ್ಲ. ಮಾನ್ಯ ಅಧ್ಯಕ್ಷರೇ, ಯಾಕೆ ರೆಸ್ಪಾನ್ಸ್? ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ. ಈಗಲೇ ಮುಗಿಸ್ಬಿಡಿ ಅಂತ ಹೇಳಿದೆ ಅಷ್ಟೇ. ನೀವು ಯಾರು ಕೂಡ ಮಾತಾಡೋದು ಬೇಡ ಅಂತ ಯಾರು ಕೂಡ ಹೇಳುದಿಲ್ಲ. ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು. ಈಗ ಆಗದು ನಮ್ದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆ, ಎಲ್ಲರಿಗೂ ಊಟ ಮಾಡಿದ್ದೀನಿ. ಆಯ್ತು. ಈಗ ನಾಳೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟನ್ನು ನಾಳೆ ನನ್ಗೆ ಅರ್ಧ ಗಂಟೆ ಕೊಟ್ಬಿಡಿ ಸರ್. ನಾಳೆ ಅರ್ಧ ಗಂಟೆ. ಮುಖ್ಯಮಂತ್ರಿಗಳು ಈಗ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ. ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀನಿ. ಅಲ್ಲ, ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ. ಈಗ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ